ಮೇಡಮ್, ಇವಾಗ ಸೌಜನ್ಯ ಕೇಸ್ ಮುಚ್ಚಾಕ್ಬೇಕಂದ್ಬಿಟ್ಟು ಇವಾಗ ಡಿ ಬಾಸ್ ಕರ್ಕೊಂಡಿದ್ದಾರೆ. ಅದನ್ನ ಇಷ್ಟು ದಿವಸ ಇವಾಗ ಬೇರೆಯವರೆಲ್ಲ ಮಾಡಿ ತಪ್ಪ ಅಂದ್ರೆ ಇವಾಗ ಡಿ ಬಾಸ್ ಮಾಡಿರೋ ತಪ್ಪ. ಯಾರ್ಯಾರು ಏನೇನ್ ತಪ್ಪು ಮಾತಾಡ್ತಾರೋ ಅವ್ರವ್ರಿಗೆ ಗೌರ್ಮೆಂಟ್ ಶಿಕ್ಷೆ ಕೊಡುತ್ತೆ. ಪ್ಲಸ್ ಯಾರು ಹೆಂಗೆ ಅಂತ ಗೌರ್ಮೆಂಟ್ ಗಿಂತ ಇನ್ನ ಜುಡಿಷಿಯಲ್ ಆಗಿ ಏನೇ ಆಗ್ಲಿ ಮೇಜರ್ ಆಗಿ ಗೌರ್ಮೆಂಟೇ ಫೈನಲ್ ಆಗಿ ಡಿಸೈಡ್ ಮಾಡೋದು. ಅಲ್ಲಿ ಆಗಿದ್ದು 16 ಜನ ಇದ್ರಲ್ವಾ, ಇನ್ ಮಿಕ್ಕಿದವರೆಲ್ಲ ಏನ್ ಮಾಡಿದ್ರು? ಬರೀ ಡಿ ಬಾಸ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು? ದರ್ಶನ್ ಅವರು ಹೊರಗಿಲ್ಲ, ಅಭಿಮಾನಿಗಳು ಅವ್ರ ಸಿನಿಮಾ ನೋಡ್ತಾರೆ ಅಂತ ಅನ್ಸುತ್ತಾ? ಖಂಡಿತ ನೋಡೇ ನೋಡ್ತಾರೆ. ಯಾಕೆ ನೋಡಲ್ಲ ಅಂದ್ರೆ ಅಭಿಮಾನ ಅನ್ನೋದು ಅವ್ರು ಇರ್ಲಿ ಇಲ್ದೇ ಇರ್ಲಿ, ಬಟ್ ಅಭಿಮಾನ ಅನ್ನೋದು ಮನ್ಸಲ್ಲಿ ಇರುತ್ತೆ, ಫ್ಯಾನ್ಸ್ ನೋಡೇ ನೋಡ್ತಾರೆ. ಅದಕ್ಕೇನು ಯೋಚನೆ ಮಾಡ್ತಿದ್ದಾರೆ, ಬಿಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಧನ್ವೀರನನ್ನು ಟ್ರೈ ಮಾಡ್ತಿದ್ದಾರೆ. ಅವ್ರು ಅತಿ ಶೀಘ್ರದಲ್ಲೇ ಬೇಗನೆ ಬರ್ತಾರೆ, ಎಲ್ಲರ ಮುಂದೆ ಡಿವಿ ಚಿತ್ರಣ ಪ್ರದರ್ಶಿಸ್ತಾರೆ. ಮಾಡಿರೋ ತಪ್ಪಿಗೆ ದರ್ಶನ್ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಮೇಡಮ್, ತಪ್ಪು ಯಾರು ಮಾಡಿದ್ದಾರೆ ಅಂತ ಇನ್ನ ಕನ್ಫರ್ಮ್ ಆಗಿಲ್ಲ. ಹಾಗಾದ್ರೆ ದರ್ಶನ್ ಅವರು ಜೈಲ್ ಒಳಗಿದ್ದಾರೆ ಅನ್ನೋ ಕಾರಣದಿಂದ ಸಾಂಗ್ ಫ್ಲಾಪ್ ಆಗ್ಬೋದು ಅಂತನಾ? ಮ್ಯಾಮ್, ಸಾಂಗು ಫ್ಲಾಪ್ ಆಗಲ್ಲ, ಫಿಲಮು ಫ್ಲಾಪ್ ಆಗಲ್ಲ ಮ್ಯಾಮ್. ಆವಾಗ ಹೆಂಗಿದ್ರು ಅಭಿಮಾನಿ ಇವಾಗಲೂ ಹಂಗೆ ಇರ್ತಾರೆ. ಅವ್ರು ಕೊಲೆ ಮಾಡಿದ್ರು ಇರ್ತೀವಿ, ಏನೇ ತಪ್ಪು ಮಾಡಿದ್ರು ನಾವು ಅವ್ರ ಜೊತೆಗೆ ಇದ್ದೇ ಇರ್ತೀವಿ ಮ್ಯಾಮ್. ಡಿ ಬಾಸ್ ಅಭಿಮಾನಿ ನಾವು ಇದ್ದೇ ಇರ್ತೀವಿ. ಸರ್, ಸುಪ್ರೀಂ ಕೋರ್ಟ್ ಆದೇಶದಂತೆ ನಟ ದರ್ಶನ್ ಅವರು ಜೈಲ್ ಸೇರಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸುಪ್ರೀಂ ಕೋರ್ಟ್ ತೀರ್ಪು ಮುಂದೆ ಯಾರು ಏನು ಅನ್ನೋಕ್ಕಾಗುತ್ತೆ ಮೇಡಮ್? ಅವರು ಏನು ಗೌರ್ಮೆಂಟ್ ಏನು ಕೊಡಬೇಕು, ಶಿಕ್ಷೆ ಕೊಡಬೇಕು ಅಥವಾ ಯಾವುದಕ್ಕೆ ಏನು ತೀರ್ಪು ಕೊಡಬೇಕು, ಸುಪ್ರೀಂ ಕೋರ್ಟ್ ಅವರೇ ನ್ಯಾಯ ಡಿಸೈಡ್ ಮಾಡಿಕೊಡ್ತಾರೆ. ಗೌರ್ಮೆಂಟ್ ಮುಂದೆ ಯಾರೇ ಆಗಲಿ ಏನೇ ಆಗಲಿ ಅವರು ತಲೆ ಬಗ್ಲೇಬೇಕು. ನ್ಯಾಯಕ್ಕೆ ಯಾವಾಗಲೂ ಗೌರ್ಮೆಂಟೂ ಸಪೋರ್ಟ್ ಮಾಡುತ್ತೆ, ಮತ್ತು ಪಬ್ಲಿಕ್ಕೂ ಅಷ್ಟೇ. ಯಾರ ಕಡೆ ಏನು ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೂ ಕರೆಕ್ಟಾಗಿ ತಿಳಿದು ಮಾತಾಡ್ತಾರೆ. ಮತ್ತು ಯಾರ್ಯಾರು ಏನೇನು ತಪ್ಪು ಮಾತಾಡ್ತಾರೋ ಅವ್ರವ್ರಿಗೆ ಗೌರ್ಮೆಂಟೇ ಶಿಕ್ಷೆ ಕೊಡುತ್ತೆ. ಪ್ಲಸ್ಸು ಯಾರು ಹೆಂಗೆ ಅಂತ ಗೌರ್ಮೆಂಟ್ಗಿಂತ ಇನ್ನು ಜುಡಿಷಿಯಲ್ ಆಗಿ ಏನೇ ಆಗಲಿ ಮೇಜರ್ ಆಗಿ ಗೌರ್ಮೆಂಟೇ ಫೈನಲ್ ಆಗಿ ಡಿಸೈಡ್ ಮಾಡೋದು. ಸೊ ನ್ಯಾಯದ ಪ್ರಕಾರನೇ ನಡಿಬೇಕು ಅಂತ ಹೇಳ್ತೀನಿ. ಒಂದು ಕಡೆ ಸಿನಿಮಾ, ಒಂದು ಕಡೆ ಫ್ಯಾಮಿಲಿ, ಎರಡೂ ಬಿಟ್ಟು ಜೈಲ್ ಸೇರಿದ್ದಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಅವ್ರ ಪರ್ಸ್ನಲ್ ವಿಷಯ ಮೇಡಮ್. ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಈಗಾಗಲೇ ರಿಲೀಸ್ ಆಗಬೇಕಿತ್ತು, ಅದನ್ನ ಕೂಡ ಮುಂದೂಡಿಕೆ ಹಾಕಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಅವ್ರನ್ನ ಕೇಳಬೇಕು ಮೇಡಮ್, ನಮ್ಮನ್ನ ಕೇಳಿದ್ರೆ ನಾವೇನು ಹೇಳೋದು? ಅವ್ರ ಡಿಸಿಷನ್ ಇರುತ್ತೆ. ಪ್ಲಸ್ ರಿಲೀಸ್ ಡೇಟ್ ಯಾವಾಗ ರಿಲೀಸ್ ಮಾಡಬೇಕು, ಯಾವಾಗ ಏನು ಮಾಡಬೇಕು, ಸಿನಿಮಾ ನಾವು ಲಾಂಚ್ ಮಾಡಬೇಕಾ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಪರ್ಫೆಕ್ಟಾಗಿ ಕ್ಲಾರಿಟಿ ಇರುತ್ತೆ. ಅದ್ರ ಬಗ್ಗೆ ಫ್ಯಾನ್ಸ್ನ ಜಾಸ್ತಿ ಒತ್ತಿ ಪ್ರಶ್ನೆ ಮಾಡಿದ್ರೆ ಅವರು ಇನ್ನೂ ಏನೇನೋ ಉಲ್ಟಾ ಪಲ್ಟಾ ಆನ್ಸರ್ ಮಾಡ್ಬೋದು. ಇವಾಗ ನಟ ದರ್ಶನ್ ಅವರು ಹೊರಗಿಲ್ಲ, ಅಭಿಮಾನಿಗಳು ಅವ್ರ ಸಿನಿಮಾ ನೋಡ್ತಾರೆ ಅಂತ ಅನ್ಸುತ್ತಾ? ಖಂಡಿತ ನೋಡೇ ನೋಡ್ತಾರೆ. ಯಾಕೆ ನೋಡಲ್ಲ ಅಂದರೆ ಅಭಿಮಾನ ಅನ್ನೋದು ಅವ್ರು ಇರಲಿ ಇಲ್ಲದೇ ಇರಲಿ, ಬಟ್ ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರುತ್ತೆ, ಫ್ಯಾನ್ಸ್ ನೋಡೇ ನೋಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ. ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ. ಹಾಗಾದ್ರೆ ಇವಾಗ ಯಾಕೆ ಸಾಂಗ್ನ ರಿಲೀಸ್ ಮಾಡಲಿಲ್ಲ? ಮತ್ತೆ ಸಾಂಗ್ ರಿಲೀಸ್ ಆಗಿಲ್ದಿರೋದ್ರ ಬಗ್ಗೆ ಫ್ಯಾನ್ಸ್ ಕೇಳೋದಕ್ಕಿಂತ ಅವ್ರ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್, ಹೀರೋ ಅವ್ರ ಪರ್ಮಿಷನ್ ಇಲ್ದೇ ಅವ್ರು ಹೆಂಗೆ ಮಾಡೋಕ್ಕಾಗುತ್ತೆ? ಮಾಡಿರೋ ತಪ್ಪಿಗೆ ದರ್ಶನ್ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಮೇಡಮ್, ತಪ್ಪು ಯಾರು ಮಾಡಿದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ನ್ಯಾಯ ಏನು ಅದು ಸುಪ್ರೀಂ ಕೋರ್ಟ್ ಅವರೇ ತೀರ್ಪು ಕೊಟ್ಟಾದ್ಮೇಲೆ ಹೇಳ್ಬೋದು. ಇನ್ನು ಆರೋಪಿಗಳಷ್ಟೇ, ಅಪರಾಧಿಗಳು. ಕನ್ಫರ್ಮ್ ಆಗಿರೋದಕ್ಕೆ ಅಲ್ವಾ ದರ್ಶನ್ ಅವ್ರನ್ನ ಜೈಲಿಗೆ ಸೇರಿಸಿರೋದು? ಇನ್ನು ಏನೋ ಇದೆಯಂತಲ್ಲ ಮೇಡಮ್, ಇನ್ನು ಪ್ರೋಸೆಸ್ ಇದೆಯಂತೆ, ಚೆಕ್ ಮಾಡ್ತಾರಂತೆ, ಫುಲ್ಲು ಕನ್ಫರ್ಮ್ ಆಗಿಲ್ಲ. ಇವಾಗ ದರ್ಶನ್ ಅವ್ರಿಗೆ 7 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಗೌರ್ಮೆಂಟ್ ವಿಷಯ. ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಅನ್ಸುತ್ತಾ? ಗೊತ್ತಿಲ್ಲ ನನ್ನ ಪ್ರಕಾರ ಗೌರ್ಮೆಂಟ್ ನ್ಯಾಯ ಏನು ಕೊಡುತ್ತೋ ಅದೇ ಕರೆಕ್ಟು. ಅದ್ರ ಪ್ರಕಾರನೇ ನಡ್ಕೊಬೇಕು ಅನ್ಕೊಂತೀನಿ. ಫ್ಯಾನ್ಸ್ದು ಅಷ್ಟೊಂದು ಮಾತುಗಳಿಗೆ ನಾವು ಎಷ್ಟು ಸಹಕರಿಸೋಕ್ಕಾಗುತ್ತೋ ಅಷ್ಟು ನಾವು ಸಹಕರಿಸ್ತೀವಿ. ಎಷ್ಟು ಬೆಂಬಲ ಕೊಡೋಕ್ಕಾಗುತ್ತೋ ಎಲ್ಲರೂ ಕೊಟ್ಟೇ ಕೊಡ್ತಾರೆ. ಬಟ್ ಜಡ್ಜ್ಮೆಂಟ್ ಆಗಲಿ ಏನೇ ಆಗಲಿ ಗೌರ್ಮೆಂಟಿಗೆ ಬಿಟ್ಟಿದ್ದು. ಅದು ನ್ಯಾಯಾಧೀಶರೇ ತೀರ್ಪುಗಳು ಕೊಡ್ತಾರೆ, ಅದು ಅವ್ರನ್ನೇ ಮಾಡ್ತಾರೆ. ಸರ್, ಸುಪ್ರೀಂ ಕೋರ್ಟ್ ಆದೇಶದಂತೆ ನಟ ದರ್ಶನ್ ಅವರು ಜೈಲ್ ಸೇರಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಅದೇ ಮೇಡಮ್, ಇವಾಗ ಸೌಜನ್ಯ ಕೇಸ್ ಮುಚ್ಚಾಕ್ಬೇಕಂದ್ಬಿಟ್ಟು ಇವಾಗ ಡಿ ಬಾಸ್ ಕರ್ಕೊಂಡಿದ್ದಾರೆ. ಅದನ್ನ ಇಷ್ಟು ದಿವಸ ಇವಾಗ ಬೇರೆಯವರೆಲ್ಲ ಮಾಡಿ ತಪ್ಪ ಅಂದರೆ ಇವಾಗ ಡಿ ಬಾಸ್ ಮಾಡಿರೋ ತಪ್ಪ ಹೇಳಿ ನೀವೇ ಹೇಳಿ ಮೇಡಮ್. ಹಾಗಾದ್ರೆ ಡಿ ಬಾಸ್ ಅವರು ಕೊಲೆ ಮಾಡಿರೋ ತಪ್ಪಲ್ಲ ಅಂತ ಹೇಳ್ತಿದ್ದೀರಾ? ಹ್ಞೂ ಮೇಡಮ್, ತಪ್ಪಲ್ಲ ಅದು.
ಇವಾಗ ಡಿ ಬಾಸ್ ಒಬ್ಬರೇ ಕೊಲೆ ಮಾಡಿದ್ರೆ ಇವಾಗ ಬೇರೆಯವರೆಲ್ಲ ಕೊಲೆ ಮಾಡಿಲ್ವಾ? ಅವ್ರ ಜೊತೆ ಇರಿದವರೆಲ್ಲ ಕೊಲೆ ಮಾಡಿಲ್ವಾ? ಇವಾಗ ಬರೀ ಕರ್ಕೊಂಬಂದ್ರೆ ನೀವು ಬರೀ 7 ಜನ, ಅಲ್ಲಿ ಆಗಿದ್ದು 16 ಜನ ಇದ್ರಲ್ವಾ? ಇನ್ನು ಮಿಕ್ಕಿದವರೆಲ್ಲ ಏನು ಮಾಡಿದ್ರು? ಬರೀ ಡಿ ಬಾಸ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು? ಹಾಗಾದ್ರೆ ನಿಮ್ಗೆ ಅನ್ಸುತ್ತಾ ಮಾಡಿರೋ ತಪ್ಪಿನಿಂದ ದರ್ಶನ್ ಅವರು ಪಶ್ಚಾತ್ತಾಪ ಪಡ್ತಿಲ್ಲ ಅಂತ? ಮ್ಯಾಮ್ ಪಶ್ಚಾತ್ತಾಪ ಪಡ್ತಿದ್ದಾರೆ, ಅರೆ ಬೇರೆಯವ್ರು ಮಾಡಿರೋ ತಪ್ಪುನ ಇವಾಗ ಡಿ ಬಾಸ್ ಮೇಲೆ ಹಾಕ್ತಿದ್ದಾರೆ, ಅದೇನಕ್ಕೆ ಅಂತ ಗೊತ್ತಾಯ್ತಿಲ್ಲ. ಎಲ್ಲ ಸಾಕ್ಷಿ ಕೂಡ ಇದೆ, ಡಿ ಬಾಸ್ ಅವರೇ ಇದನ್ನೆಲ್ಲ ಮಾಡಿಸಿರೋದು ಅಂತ. ಅದೇನೇ ಮೇಡಮ್, ಇವಾಗ ಸಾಕ್ಷಿ ಎಲ್ಲಿದೆ ಮೇಡಮ್? ವಿಡಿಯೋ ಏನಾರು ಇದೆಯಾ ಅವ್ರದ್ದು? ಅವರೇ ಚುಚ್ಚಿದ್ದಾರೆ ಅಂತ ಏನಾರು ವಿಡಿಯೋ ಇದೆಯಾ ನಿಮ್ಮ ಹತ್ರ? ಅವ್ರ ಜೊತೆ ಇರೋರೇ ಅವ್ರ ಬಗ್ಗೆ ಸಾಕ್ಷಿ ಕೊಟ್ಟಿದ್ದಾರೆ ಸರ್. ಅದನ್ನೇ ಮ್ಯಾಮ್ ಪ್ರೂವ್ ಮಾಡೋಕೆ ಹೇಳಿ ಮ್ಯಾಮ್ ಕೋರ್ಟಲ್ಲಿ. ವಿಡಿಯೋ ಏನಾರು ಇದ್ರೆ ತೋರ್ಸೋಕೆ ಹೇಳಿ ಜಡ್ಜ್ ಮುಂದೆ. ಪ್ರೂವ್ ಎಲ್ಲ ಆದ್ಮೇಲೆ ನಟ ದರ್ಶನ್ ಅವ್ರನ್ನ ಜೈಲಿಗೆ ಸೇರಿಸಿರೋದು ಸರ್. ಇಲ್ಲ ಮೇಡಮ್, ಪ್ರೂವ್ ಆಗಿಲ್ಲ. ಅಲ್ಲಿ ವಿಡಿಯೋ ಏನಾರು ಇದೆಯಾ? ಇವಾಗ ಡಿ ಬಾಸೇ ಚುಚ್ಚಿರೋದಂತ ಏನಾರು ಇದೆಯಾ? ಅಲ್ಲಿ ಡಿ ಬಾಸೇ ಕಲ್ಲತ್ತಾಕಿರೋದಂತ ಇದೆಯಾ ತಲೆ ಮೇಲೆ? ಏನಿಲ್ವಲ್ಲ, ಬೇರೆಯವ್ರ ತಾನೇ ಮಾಡಿರೋದು. ಡಿ ಬಾಸ್ ಮೇಲೆ ಏನಕ್ಕೆ ಬರ್ತಾ ಇದ್ದೀರಾ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶನೇ ತಪ್ಪು ಅಂತ ಹೇಳ್ತಿದ್ದೀರಾ? ಮ್ಯಾಮ್ ತಪ್ಪು ಅಂತ ಹೇಳ್ತಿಲ್ಲ, ಯಾರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು. ಟಾರ್ಗೆಟ್ ಮಾಡಿ ಡಿ ಬಾಸ್ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತಿಲ್ಲ. ಇವಾಗ ಇದೆಲ್ಲ ಆಗಿರೋದಕ್ಕೆ ಕಾರಣ ಪವಿತ್ರ ಗೌಡ ಅಂತ ಹೇಳ್ತೀರಾ? ಪವಿತ್ರ ಗೌಡನೇ ಆಗಿರೋದು. ಅದು ಅವ್ರಿಗೆ ಯಾಕೆ ಕೆಟ್ಟದಾಗಿ ಮೆಸೇಜ್ ಮಾಡಬೇಕಾಗಿತ್ತು, ಕೆಟ್ಟದಾಗಿ ವಿಡಿಯೋ ಕಳಿಸ್ಬೇಕಾಗಿತ್ತು? ಇವಾಗ ನೀವು ಒಂದು ಹೆಣ್ಮಗುನೇ, ಇವಾಗ ನಮ್ಮ ಮನೆಗೂ ಆಗಿರೋ ನಾನು ಅದನ್ನೇ ಮಾಡ್ತಿದ್ದೆ, ಇವಾಗ ನಿಮ್ಗಾಗಿರೋ ನಾವು ಅದನ್ನೇ ಮಾಡ್ತಿದ್ವಿ ಮೇಡಮ್. ಇವಾಗ ಡಿ ಬಾಸ್ ಮಾಡಿರೋದು ಅದನ್ನೇ. ವಾರ್ನಿಂಗ್ ಕೊಡೋಕೆ ಹೋಗೋರೆ ಬೇರೆಯವರು ಅವ್ರ ಜೊತೆ ಇದ್ದವ್ರು ಮಾತ್ರ ಇದು ಮಾಡಿರೋದು ಮೇಡಮ್. ಇದಕ್ಕೆಲ್ಲ ಅಂತಾನೆ ಕಾನೂನು ಅನ್ನೋದೊಂದಿರುತ್ತೆ, ಅವರೇ ಕ್ರಮ ತಗೋತಿದ್ರು. ಅದಕ್ಕೋಸ್ಕರ ಡಿ ಬಾಸ್ ಅವರು ಕೊಲೆ ಮಾಡಿದೆಷ್ಟು ಸರಿ? ಮ್ಯಾಮ್ ಡಿ ಬಾಸ್ ಅವ್ರು ಕೊಲೆ ಮಾಡಿಲ್ಲ ಮೇಡಮ್, ಬೇರೆಯವರು ಅವ್ರ ಜೊತೆ ಮಾಡಿಸಿರೋದು ಅಲ್ಲ. ಅವ್ರಿಗೇನೋ ಕೋಪ ಇತ್ತೇನೋ ಅನ್ಸುತ್ತೆ, ಡಿ ಬಾಸ್ಗೆ ಇರಲಿಲ್ಲ, ಅವ್ರ ಜೊತೆ ಇದ್ದವ್ರ ಕೋಪ ಇತ್ತು ಅನ್ಸುತ್ತೆ, ಅವ್ರು ಮಾಡಿದರೆ ಅದನ್ನ ಡಿ ಬಾಸ್ ಮೇಲೆ ಹಾಕ್ತಿದ್ದಾರೆ ಮೇಡಮ್, ಅಷ್ಟೇನೆ. ಹಾಗಾದ್ರೆ ಸುಮ್ಮನೆ ಡಿ ಬಾಸ್ನ ಜೈಲಿಗೆ ಹಾಕಿರೋದು ಅಂತ ಹೇಳ್ತಿದ್ದೀರಾ? ಹೌದು ಮ್ಯಾಮ್, ಸುಮ್ಮನೆ ಹಾಕಿರೋದು ಅಂತಾನೆ ಅನ್ಕೊಂತೀನಿ. ಡಿ ಬಾಸ್ನ ಬಿಡ್ಬೇಕಷ್ಟೇ ಮೇಡಮ್, ಅವ್ರದ್ದೇನು ತಪ್ಪಿಲ್ಲ. ಒಂದು ಕಡೆ ಫ್ಯಾಮಿಲಿ, ಇನ್ನೊಂದು ಕಡೆ ಸಿನಿಮಾ, ಎಲ್ಲದನ್ನು ಬಿಟ್ಟು ಡಿ ಬಾಸ್ ಅವರು ಜೈಲ್ ಸೇರಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಮೇಡಮ್, ಎಲ್ಲರಿಗೂ ದುಃಖದ ಸಂತ ಇದೀನಿ. ಅದಕ್ಕೇನು ಯೋಚನೆ ಮಾಡ್ತಿದ್ದಾರೆ, ಬಿಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಧನ್ವೀರನೂ ಟ್ರೈ ಮಾಡ್ತಿದ್ದಾರೆ. ಅವ್ರು ಅತಿ ಶೀಘ್ರದಲ್ಲೇ ಬೇಗನೆ ಬರ್ತಾರೆ, ಎಲ್ಲರ ಮುಂದೆ ಡಿವಿಲ್ ಚಿತ್ರನ ಪ್ರದರ್ಶಿಸ್ತಾರೆ. ಇವಾಗ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಈಗಾಗಲೇ ರಿಲೀಸ್ ಆಗಬೇಕಿತ್ತು, ಅದನ್ನ ಕೂಡ ಮುನ್ನುಡಿಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮ್ಯಾಮ್ ಬಾಸ್ ಇದ್ರೆ ಇನ್ನೂ ಗ್ರ್ಯಾಂಡಾಗೆ ಮಾಡ್ಬೋದಾಗಿತ್ತು ಮ್ಯಾಮ್. ಇವಾಗ ಬಾಸ್ ಇಲ್ಲ ಅಂದ್ಬಿಟ್ಟು ನಾವೆಲ್ಲ ಖುಷಿ ಪಡೋಕ್ಕಾಗುತ್ತಾ? ಅವ್ರು ದುಃಖ ಪಡ್ತವ್ರೆ, ನಾವು ಖುಷಿ ಪಡೋಕ್ಕಾಗುತ್ತಾ ಮ್ಯಾಮ್? ಅದಕ್ಕೇನೆ ಡಿ ಬಾಸ್ ಬರೋವರೆಗೂ ಆ ಬಾಸ್ನ ಹಂಗೆ ಇಟ್ಕೊಂಡಿರ್ತಾರೆ, ಅದಾದ್ಮೇಲೆ ಬಂದಾದ್ಮೇಲೆ ರಿಲೀಸ್ ಮಾಡ್ತಾರೆ ಮ್ಯಾಮ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಾನೆ ಬಾಸೇ ಬರ್ತಾರೆ ಮ್ಯಾಮ್. ಹಾಗಾದ್ರೆ ದರ್ಶನ್ ಅವರು ಜೈಲ್ ಒಳಗಿದ್ದಾರೆ ಅನ್ನೋ ಕಾರಣದಿಂದ ಸಾಂಗ್ ಫ್ಲಾಪ್ ಆಗ್ಬೋದು ಅಂತನಾ? ಮ್ಯಾಮ್ ಸಾಂಗು ಫ್ಲಾಪ್ ಆಗಲ್ಲ, ಫಿಲಮು ಫ್ಲಾಪ್ ಆಗಲ್ಲ ಮ್ಯಾಮ್. ಆವಾಗ ಹೆಂಗಿದ್ರು ಅಭಿಮಾನಿ ಇವಾಗಲೂ ಹಂಗೆ ಇರ್ತಾರೆ. ಅವ್ರು ಕೊಲೆ ಮಾಡಿದ್ರು ಇರ್ತೀವಿ, ಏನೇ ತಪ್ಪು ಮಾಡಿದ್ರು ನಾವು ಅವ್ರ ಜೊತೆಗೆ ಇದ್ದೇ ಇರ್ತೀವಿ ಮ್ಯಾಮ್. ಡಿ ಬಾಸ್ ಅಭಿಮಾನಿಗಳು ನಾವು ಇದ್ದೇ ಇರ್ತೀವಿ ಮ್ಯಾಮ್. ಇವಾಗ ದರ್ಶನ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮ್ಯಾಮ್ ಜೀವಾವಧಿ ಶಿಕ್ಷೆ ಎಲ್ಲ ಆಗಲ್ಲ ಮ್ಯಾಮ್, ಬರ್ತಾರೆ ಮ್ಯಾಮ್. ಇನ್ನೊಂದು 3 ತಿಂಗಳು 6 ತಿಂಗಳು ಬಂದೇ ಬರ್ತಾರೆ ಮ್ಯಾಮ್. ಅದೇ ಡೆವಿಲೇ ಬರ್ತಾರೆ, ಅದೇ ದರ್ಶನ್ ಸರೇ ಬರ್ತಾರೆ. ಒಂದು ಗತಿ ಇದ್ದೇ ಇರುತ್ತೆ ಮ್ಯಾಮ್, ಆ ಗತಿ ಯಾವತ್ತೂ ಬಿಟ್ಟೋಗಲ್ಲ ಮ್ಯಾಮ್. ಥ್ಯಾಂಕ್ ಯು.